ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋವು ಇಸ್ರೇಲ್ನ ಶಕ್ತಿ ಮತ್ತು ಇತ್ತೀಚೆಗೆ ಇಸ್ರೇಲ್ನ ಸುತ್ತಲೂ ನಡೆಯುತ್ತಿರುವ ರಾಜಕೀಯ ಮತ್ತು ಭದ್ರತಾ ಸನ್ನಿವೇಶಗಳ ಬಗ್ಗೆ ವಿಶ್ಲೇಷಿಸುತ್ತದೆ. ಇಲ್ಲಿ ಕೆಲವು ಅರಬ್ ದೇಶಗಳು ಇಸ್ರೇಲ್ ದುರ್ಬಲವಾಗಿದೆ ಅಂತ ಭಾವಿಸಿದ್ರೆ, ಇಸ್ರೇಲ್ ಹೇಗೆ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದೆ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಯಾವುದೇ ಪ್ಯಾಲೆಸ್ತೀನ್ ರಾಜ್ಯವನ್ನು ರಚಿಸುವುದಕ್ಕೆ ಬಿಡುವುದಿಲ್ಲ ಅಂತ ಘೋಷಿಸಿದೆ ಅನ್ನೋದರ ಬಗ್ಗೆ ವಿವರಿಸಲಾಗಿದೆ. ಇದಷ್ಟೇ ಅಲ್ಲದೆ ಪ್ಯಾಲೆಸ್ತೀನ್ಗೆ ಜಾಗತಿಕವಾಗಿ ದೊರೆತ ಸಹಾಯವನ್ನು ಅದು ಹೇಗೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸಿಕೊಂಡಿದೆ ಮತ್ತು ಭಾರತ ಸೇರಿದಂತೆ ಇತರೆ ದೇಶಗಳು ಇದನ್ನ ಹೇಗೆ ಬೆಂಬಲಿಸುತ್ತಿವೆ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಗೆಳೆಯರೆ, ಕೆಲವು ಅರಬ್ ದೇಶಗಳು ಇಸ್ರೇಲ್ ಅನ್ನ ದುರ್ಬಲ ಅಂತ ತಪ್ಪಾಗಿ ಭಾವಿಸಿದ್ದವು. ಇಸ್ರೇಲ್ ಗಾಜಾದಲ್ಲಿ ಹಮಾಸ್ ಜೊತೆ ಮತ್ತು ನಂತರ ಇರಾನ್ ಜೊತೆ ಸುದೀರ್ಘ ಯುದ್ಧದಲ್ಲಿ ತೊಡಗಿದ ಕಾರಣ ಅದರ ಶಕ್ತಿ ಕುಗ್ಗಿರಬಹುದಂತ ಅವರು ಅಂದಾಜಿಸಿದರು ಹಾಗೂ ಇಸ್ರೇಲ್ ಮೇಲೆ ಒತ್ತಡ ಹೇರುವುದಕ್ಕಾಗಿ ಇದು ಸರಿಯಾದ ಸಮಯ ಅಂತ ಅವರು ಭಾವಿಸಿದರು. ಆದರೆ ಇಲ್ಲಿ ಇಸ್ರೇಲ್ನ ಶಕ್ತಿಯನ್ನು ಕಡೆಗಣಿಸುವುದು ಸ್ವತಃ ತಮ್ಮನ್ನೇ ಮೋಸಗೊಳಿಸಿಕೊಂಡಂತೆ. ಇರಾನ್ ಜೊತೆಗಿನ ಯುದ್ಧದ ನಂತರ ತುರ್ಕಿ ಇಸ್ರೇಲ್ಗೆ ಸವಾಲೆಸೆಯಲು ಪ್ರಯತ್ನಿಸಿತ್ತು. ತುರ್ಕಿ ಅಧ್ಯಕ್ಷರು ಇಸ್ರೇಲ್ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದು ಯುದ್ಧದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಇದಕ್ಕಾಗಿ ಇಸ್ರೇಲ್ನ ವಾಯುಪಡೆ ಸಂಪೂರ್ಣವಾಗಿಯೂ ಕೂಡ ಸನ್ನದ್ಧವಾಗಿತ್ತು. ಆದರೆ ಇಲ್ಲಿ ತುರ್ಕಿ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಯಿತು. ಇದರ ಹಿಂದಿನ ಕಾರಣ ಬಗ್ಗೆ ಹೇಳುವುದಾದ್ರೆ, ಈ ತುರ್ಕಿಯ ಮಿಲಿಟರಿ ಶಕ್ತಿ ಇಸ್ರೇಲ್ಗೆ ಹೋಲಿಸಿದ್ರೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ಇಸ್ರೇಲ್ ಅಮೆರಿಕಾದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದ್ರೆ, ಈ ತುರ್ಕಿಯ ಬಳಿ ಇನ್ನು 35 ವರ್ಷದ ಹಳೆಯ F-16 ಯುದ್ಧ ವಿಮಾನಗಳು ಮಾತ್ರ ಇದ್ದವು. ಹಾಗೂ ಇದು ಈ ತುರ್ಕಿಗೆ ತನ್ನ ವಾಯುಪಡೆ ಇಸ್ರೇಲ್ ಮುಂದೆ ನಿಲ್ಲೋದಿಲ್ಲ ಅನ್ನೋ ಮನವರಿಕೆ ಮಾಡಿಕೊಟ್ಟಿತ್ತು. ಆದರೂ ಕೂಡ ತುರ್ಕಿ ಮತ್ತೆ ಅರಬ್ ದೇಶಗಳನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಿತ್ತು. ಆದ್ರೆ ಗೆಳೆಯರೆ, ಇಸ್ರೇಲ್ ಇಂಥ ಹೇಳಿಕೆಗಳಿಗೆ ಮತ್ತು ಬೆದರಿಕೆಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. 2 ರಾಜ್ಯಗಳ ಪರಿಹಾರಕ್ಕೆ ಇಸ್ರೇಲ್ನಿಂದ ಪೆಟ್ಟು ಇದೆ. ಇದೇ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ವೆಸ್ಟ್ ಬ್ಯಾಂಕ್ನಲ್ಲಿರುವ ಮಾಲೆ ಅಡೋಮಿಮ್ ಅನ್ನೋ ವಸಾಹತಿನಲ್ಲಿ ಬಹಿರಂಗವಾಗಿ ಘೋಷಿಸಿದರು, ಇಲ್ಲಿ ಯಾವತ್ತಿಗೂ ಪ್ಯಾಲೆಸ್ತೀನ್ ರಾಜ್ಯ ಸ್ಥಾಪನೆಯಾಗುವುದಿಲ್ಲ ಅಂತ. ಇಸ್ರೇಲ್ ಯಾವುದೇ ಯುದ್ಧಕ್ಕೂ ಸಿದ್ಧವಿದೆ, ಆದರೆ ವೆಸ್ಟ್ ಬ್ಯಾಂಕ್ನಲ್ಲಿರುವ ಯಾವುದೇ ವಸಾಹತು ಪ್ಯಾಲೆಸ್ತೀನ್ ರಾಜ್ಯದ ಭಾಗವಾಗುವುದಕ್ಕಾಗಿ ಬಿಡುವುದಿಲ್ಲ. ಇದು ವಿಶ್ವದಾದ್ಯಂತ 2 ರಾಜ್ಯಗಳ ಪರಿಹಾರವನ್ನ ಬೆಂಬಲಿಸುವ ಎಲ್ಲ ದೇಶಗಳಿಗೆ ದೊಡ್ಡ ಆಘಾತವನ್ನ ನೀಡಿದೆ. ಭಾರತ ಕೂಡ ಈ ಹಿಂದೆ ತನ್ನ ವಿದೇಶಾಂಗ ನೀತಿಯ ಪ್ರಕಾರ 2 ರಾಜ್ಯಗಳ ಪರಿಹಾರವನ್ನ ಬೆಂಬಲಿಸುತ್ತಿತ್ತು. ಆದರೆ ಇಸ್ರೇಲ್ ಈ ಪರಿಕಲ್ಪನೆಯನ್ನೇ ತಿರಸ್ಕರಿಸಿದೆ. ಗೆಳೆಯರೆ, ಇಸ್ರೇಲ್ನ ಪ್ರಕಾರ ಪ್ಯಾಲೆಸ್ತೀನ್ ಅನ್ನೋದು ಒಂದು ಪ್ರತ್ಯೇಕ ರಾಜ್ಯವಲ್ಲ, ಬದಲಾಗಿ ಭಯೋತ್ಪಾದಕರ ಕೇಂದ್ರವಾಗಿದೆ. ಪ್ಯಾಲೆಸ್ತೀನ್ ಅನ್ನ ರಾಜ್ಯ ಅಂತ ಗುರುತಿಸುವುದು ಯಾವುದೇ ದೇಶ ನೇರವಾಗಿ ಭಯೋತ್ಪಾದಕ ದೇಶವನ್ನ ಬೆಂಬಲಿಸುತ್ತಿದೆ ಅಂತ ಇಸ್ರೇಲ್ ಹೇಳ್ತದೆ. ವಿವಿಧ ದೇಶಗಳಿಂದ ಮತ್ತು ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್ಗಳಂತಹ ಸಂಸ್ಥೆಗಳಿಂದ ಪ್ಯಾಲೆಸ್ತೀನ್ಗೆ ಮಾನವೀಯ ಸಹಾಯದ ಹೆಸರಿನಲ್ಲಿ ಸಾಕಷ್ಟು ಹಣ ಹರಿದು ಬಂದಿದೆ. ಆದರೆ ಇಸ್ರೇಲ್ನ ಆರೋಪದ ಪ್ರಕಾರ ಈ ಹಣ ಮಕ್ಕಳು ಮತ್ತು ಜನರ ಸುಧಾರಣೆಗೆ ಬದಲಾಗಿ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಖರ್ಚಾಗಿದೆ. ಪ್ಯಾಲೆಸ್ತೀನ್ ತನ್ನ ಸೆರೆಮನೆಯಲ್ಲಿರುವ ಭಯೋತ್ಪಾದಕರ ಕುಟುಂಬಗಳಿಗೆ ನಿಯಮಿತವಾಗಿ ಹಣವನ್ನ ಪಾವತಿಸುತ್ತದೆ. 2025ರಲ್ಲಿ ಮಾತ್ರ ಪ್ಯಾಲೆಸ್ತೀನ್ಗೆ ವಿಶ್ವಸಂಸ್ಥೆ ಮತ್ತು ಯುರೋಪಿಯನ್ ಯೂನಿಯನ್ನಿಂದ $4 ಬಿಲಿಯನ್ ಹೆಚ್ಚು ಸಹಾಯ ದೊರೆತಿದೆ. ಇದಷ್ಟೇ ಅಲ್ಲದೆ ಭಾರತದಿಂದಲೂ ಕೂಡ ಸುಮಾರು $40 ಮಿಲಿಯನ್ ಸಹಾಯ ಸಿಕ್ಕಿದೆ. ಆದರೆ ಈ ಹಣವನ್ನ ಶಾಂತಿ ಮತ್ತು ಸಮೃದ್ಧಿಗಾಗಿ ಬಳಸುವ ಬದಲು ಇಸ್ರೇಲ್ ವಿರುದ್ಧ ಭಯೋತ್ಪಾದಕರನ್ನ ತಯಾರು ಮಾಡುವುದಕ್ಕಾಗಿ ಉಪಯೋಗಿಸಿದೆ ಅಂತ ಇಸ್ರೇಲ್ ಆರೋಪಿಸುತ್ತದೆ. ಈ ಕಾರಣದಿಂದಲೇ ಇಸ್ರೇಲ್ ಈಗ ಈ 2 ರಾಜ್ಯಗಳ ಪರಿಹಾರದ ಪ್ರಸ್ತಾವನೆಯನ್ನು ಮುಂದೆ ಹೋಗಲು ಬಯಸುತ್ತಿಲ್ಲ. ಯಾಕಂದ್ರೆ ಇದು ಇಸ್ರೇಲ್ನ ಭದ್ರತೆಗೆ ನೇರವಾಗಿ ಸಂಬಂಧಿಸಿದೆ.